ಕನ್ನಡದ ಹಿರಿಯ ನಟ ದ್ವಾರಕೀಶ್ ಅವರು ಇನ್ನಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ದುಃಖಕರ ವಿಚಾರ, ಹಿರಿಯ ನಟ ದ್ವಾರಕೀಶ್ ಅವರು ವಿಧಿವಶರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 81 ವರ್ಷ ವಯಸ್ಸಾಗಿತ್ತು ಹಿರಿಯ ನಟ ದ್ವಾರಕೀಶ್ ಅವರಿಗೆ. ಕೇವಲ ನಟ ಅಷ್ಟೇ ಅಲ್ಲ, ನಿರ್ಮಾಪಕರಾಗಿಯೂ ಕೂಡ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಸೇವೆಯನ್ನ ನೀಡಿದ್ದಾರೆ. ಇತ್ತೀಚೆಗೆ ವಯೋಸಹಜ ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು. ಹಿರಿಯ ನಟ ದ್ವಾರಕೀಶ್ ಅವರು ನಿಧನರಾಗಿದ್ದಾರೆ. ಬಹಳ ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಸೇವೆಯನ್ನ ಮಾಡಿದವರು, ಸಾಕಷ್ಟು ಚಿತ್ರಗಳನ್ನು ನಿರ್ಮಾಣ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆಯನ್ನು ನೀಡಿದವರು. ಕೇವಲ ನಿರ್ಮಾಪಕರಾಗಿಯೇ ಅಷ್ಟೇ ಅಲ್ಲ, ನಟನೆಯ ಮೂಲಕವೂ ಕೂಡ ಕನ್ನಡಿಗರನ್ನ ತಲುಪಿದ್ದಂಥವರು, ಕನ್ನಡಿಗರ ಮನಸ್ಸಿಗೆ ಹತ್ತಿರವಾಗಿದ್ದಂತಹ ನಟ ದ್ವಾರಕೀಶ್ ಅವರು ಇನ್ನಿಲ್ಲ ಅನ್ನೋ ಮಾಹಿತಿ ಈಗ ಗೊತ್ತಾಗ್ತಾ ಇದೆ. ವಯೋಸಹಜ ಕಾಯಿಲೆಯಿಂದ ನಟ ದ್ವಾರಕೀಶ್ ಬಳಲ್ತಾ ಇದ್ರು, ಅದಕ್ಕಾಗಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ಳುತ್ತಾ ಇದ್ರು. ಆರೋಗ್ಯದ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು ನಟ ದ್ವಾರಕೀಶ್ ಅವರು. ಇತ್ತೀಚೆಗೆ ಹೆಚ್ಚು ಎಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ, ಹೆಚ್ಚು ಮುನ್ನೆಲೆಗೆ ಬರ್ತಾ ಇರಲಿಲ್ಲ. ಅವರ ಆರೋಗ್ಯ ಸಮಸ್ಯೆಗಳು ಅದಕ್ಕೆ ಕಾರಣ ಆಗಿತ್ತು. ಬೆಂಗಳೂರಿನ ಅವರ ನಿವಾಸದಲ್ಲಿ ದ್ವಾರಕೀಶ್ ನಿಧನರಾಗಿದ್ದಾರೆ. ಚಂದನವನದಲ್ಲಿ, ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಹಿರಿಯ ಕೊಂಡಿ ಕಳಚಿ ಬಿದ್ದ ಹಾಗಾಗಿದೆ. ಕರೋನಾ ಮತ್ತು ನಂತರದ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗ ಸಾಕಷ್ಟು ಹೊಡೆತಗಳನ್ನ ತಿಂದಿದೆ. ಅದರ ಮುಂದುವರೆದ ಭಾಗ ಅಂತ ಹೇಳಬಹುದು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ದ್ವಾರಕೀಶ್ ವಿಧಿವಶರಾಗಿದ್ದಾರೆ. 81 ವರ್ಷದ ವಯಸ್ಸಿನ ದ್ವಾರಕೀಶ್ ವಿಧಿವಶರಾಗಿದ್ದಾರೆ. ಬಹುತೇಕ ವೈಟ್ ಅಂಡ್ ಬ್ಲ್ಯಾಕ್ ಚಿತ್ರಗಳ ಕಾಲದಿಂದ ಇತ್ತೀಚಿನ ದಿನಮಾನಗಳ ಸಿನಿಮಾವರೆಗೂ ಕೂಡ ಅವರ ನಟನೆ ಮತ್ತು ನಿರ್ಮಾಣದ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಬಂದು ಹೋಗಿದೆ. ಅಂದಿನಿಂದ ಇಂದಿನವರೆಗೂ ಕೂಡ ಅವರ ಮತ್ತೆ ಅವರ ಕುಟುಂಬದ ಸೇವೆ, ಅವರ ಪುತ್ರ ಕೂಡ ಅದೇ ಹಾದಿಯಲ್ಲಿ ಮುನ್ನಡೀತಾ ಇದೆ. ಸ್ವಗೃಹದಲ್ಲಿ ನಟ ದ್ವಾರಕೀಶ್ ಕೊನೆಯುಸಿರೆಳೆದಿದ್ದಾರೆ. 81 ವರ್ಷ ವಯಸ್ಸಾಗುತ್ತೆ. ಹಿರಿಯ ಚಿತ್ರನಟ ದ್ವಾರಕೀಶ್ ಅವರು ಇನ್ನಿಲ್ಲ ಅನ್ನುವಂತಹ ಸುದ್ದಿ ಕನ್ನಡಿಗರಿಗೆ ಬಹಳ ಬೇಸರವನ್ನ ಉಂಟು ಮಾಡುತ್ತೆ. ತಮ್ಮ ಹಾಸ್ಯದ ಹೊನಲಿನ ಮೂಲಕ, ಅತ್ಯುತ್ತಮವಾದಂತಹ ಸಿನಿಮಾಗಳ ನಿರ್ಮಾಣವನ್ನ ಮಾಡುವ ಮೂಲಕ ಕನ್ನಡದ ಸಿನಿಪ್ರಿಯರಿಗೆ, ಇಡೀ ಕನ್ನಡಿಗರಿಗೆ ಹತ್ತಿರ ಆಗಿದ್ದಂತಹ ನಟ ದ್ವಾರಕೀಶ್ ಅವರು ಅವರ ಸ್ವಗೃಹದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಬೆಂಗಳೂರಿನ ನಿವಾಸದಲ್ಲಿ ದ್ವಾರಕೀಶ್ ನಿಧನರಾಗಿದ್ದಾರೆ. ದ್ವಾರಕೀಶ್ ಅವರಿಗೆ 81 ವರ್ಷ ವಯಸ್ಸಾಗಿದ್ರಿಂದ ಬಹಳ ಅನಾರೋಗ್ಯ ಅವರನ್ನ ಕಾಡ್ತಾ ಇತ್ತು. ಅನಾರೋಗ್ಯಕ್ಕಾಗಿ ಅವರು ಚಿಕಿತ್ಸೆ ಕೂಡ ಪಡೆದುಕೊಳ್ತಾ ಇದ್ರು. ಅಂದರೆ 80 ವರ್ಷದ ನಂತರ ವಯೋಸಹಜವಾಗಿ ಅವರಿಗೆ ಕಾಯಿಲೆಗಳು ಶುರುವಾಗಿತ್ತು. ಆರೋಗ್ಯ ಸಮಸ್ಯೆಗಳು ಒಂದಾದ ಮೇಲೆ ಒಂದು ಎದುರಾಗ್ತಾ ಇತ್ತು. ಸಾಕಷ್ಟು ಸಂದರ್ಶನಗಳಲ್ಲೂ ಕೂಡ ಅವರು ಅದರ ಬಗ್ಗೆ ಹೇಳ್ಕೊಳ್ತಾ ಇದ್ರು. ಇತ್ತೀಚೆಗೆ ವಯಸ್ಸು ಮತ್ತು ಆರೋಗ್ಯ ಎರಡೂ ಕೂಡ ನನಗೆ ಸಪೋರ್ಟಿವ್ ಆಗಿಲ್ಲ. ಆ ಕಾರಣಕ್ಕಾಗಿ ಇಲ್ಲ ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಹೆಚ್ಚೆಚ್ಚು ತೊಡಗಿಸಿಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.